ಬಗರುಕುಂ ಸಾಗುವಳಿ ಚೀಟಿ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ ತಹಸೀಲ್ದಾರ್ ಕಚೇರಿಗೆ. ಸುಮಾರು 1978ರಿಂದನೂ ಕೂಡ ಕೆಲವು ಹಕ್ಕುಪತ್ರಗಳು ಸಾಗುವಳಿ ಚೀಟಿಗಳು ವಿತರಣೆ ಆಗಿಲ್ಲ. ಆಗಿರೋಕ್ಕೆ ಖಾತೆ ಮಾಡಿಕೊಟ್ಟಿಲ್ಲ. ತುಂಬ ಇದು ಏನಂದರೆ ತಾಲೂಕು ಆಫೀಸ್ ಏನಾಗಿದೆ, ಭ್ರಷ್ಟಾಚಾರದ ಕೂಪ ಆಗಿದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದರೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ತಾಲೂಕು ಆಫೀಸ್ಗೆ ಆಗಲಿ ಎಲ್ಲೂ ಹೋಗಲ್ಲ. ಅವ್ರು ಬಂದರೆ ಕಾಲೇಜಿಗೆ ಹೋಗ್ತಾರೆ, ಕಾಲೇಜಿಂದ ಸಿಟಿಗೆ ಹೋಗ್ತಾರೆ. ಯಾವುದಾದ್ರು ಕಾರ್ಯಕ್ರಮ ಇದ್ದರೆ ಬಂದರೆ ಭಾಷಣ ಮಾಡ್ತಾರೆ. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡೋದಿಷ್ಟೇ, ನೀವು ಸಜ್ಜನರಿದ್ದೀರಾ, ಒಳ್ಳೆಯವರಿದ್ದೀರಾ. ಬರೀ ಒಳ್ಳೇದು ಹಿಡ್ಕೊಂಡು ಇಲ್ಲಿರೋ ಅಧಿಕಾರಿಗಳು ಯಾರೂ ಕೆಲಸ ಮಾಡ್ತಿಲ್ಲ. ಆಡಳಿತ ಸತ್ತೋಗಿದೆ. ಜಿಲ್ಲಾ ಆಡಳಿತದಲ್ಲಿ ಏನೂ ಕೆಲಸ ಆಗ್ತಿಲ್ಲ. ಅದಕ್ಕೆ ನಾನು ಡಿ ಸಿ ಅವ್ರಿಗೂ ಕಂಪ್ಲೇಂಟ್, ಡಿ ಸಿ ಅವರು ಪ್ರಾಮಾಣಿಕರಿದ್ದಾರೆ. ಆದರೆ ಬರೀ ಪ್ರಾಮಾಣಿಕರಿದ್ದರೆ ಕೆಲಸ ಆಗಲ್ಲ, ಕ್ರಮಗಳಾಗಬೇಕು. ಬಡವರಿಗೆ ನ್ಯಾಯ ಸಿಗಬೇಕು. ಬಡವರು ಪಾಪ ಇವತ್ತು ಖಾತೆ ಮತ್ತು ಸಾಗುವಳಿ ಚೀಟಿ ಇರ್ಬೋದು, ಬೇರೆ ಬೇರೆ ಕೆಲಸಕ್ಕೆ ತಹಸೀಲ್ದಾರ್ ಆಫೀಸ್ಗೆ ದಿನ ಬೆಳಗ್ಗೆ ಓಡಾಡ್ತಿರ್ತಾರೆ. ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕೂತ್ಕೊಂಡು ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಬಗೆಹರಿದೆ. ಬರೀ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ತಾಲೂಕು ಆಫೀಸಲ್ಲಿ. ನಾನಿವತ್ತು ವಿಲೇಜ್ ಅಕೌಂಟೆಂಟ್ಗಿರ್ಬೋದು, ಅಲ್ಲಿರುವಂಥ ತಹಸೀಲ್ದಾರ್ ಕ್ಲರ್ಕ್ ಇರ್ಬೋದು, ಈ ಬಗರುಕುಂ ಸಾಗುವಳಿ ಚೀಟಿನ ಯಾರ್ಯಾರು ವಿಲೇವರಿ ಮಾಡ್ತಾರೆ ಅವ್ರಿಗೆಲ್ಲ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ ಎಕ್ಸ್ಪ್ಲನೇಷನ್ ಕೇಳ್ಕೊಂಡು ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೇನೆ. ಇಲ್ಲ, ಅಧಿಕಾರಿಗಳಿಗೆ ಭಯ ಇಲ್ಲ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇವರೇನು ಕಚ್ಚೆ ಕಟ್ಟಲ್ಲ. ನಾನು ಅದಕ್ಕೆ ನೇರವಾಗಿ ಹೇಳ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನೀವು ಸಜ್ಜನರಾದರೆ ಪ್ರಯೋಜನ ಇಲ್ಲ, ಆ್ಯಕ್ಷನ್ ಮಾಡಬೇಕು. ಒಂದು 2-3 ಸಸ್ಪೆಂಡ್ ಮಾಡಬೇಕು. ಮೇಲ್ಮಟ್ಟದವ್ರಿಗೆ ಇಲ್ಲಿ ಎ ಸಿ ಇರ್ಬೋದು, ಕೆಲವರು ಎ ಸಿ ರ್ಯಾಂಕಿಂದ ಹಿಡಿದು ಕೆಳಗಡೆ ಮಾಡ್ತಾರೆ, ಏನೂ ಕೆಲಸ ಆಗ್ತಿಲ್ಲ. ನೀವು ಹೋಗಿ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಸರ್ವೆ ಮಾಡ್ಕೊಂಬನ್ರಿ. ನಾನು ಹೇಳ್ತಿಲ್ಲ ಇದನ್ನು, ನಾನೇನು ಪರಮೇಶ್ವರ್ ಅವರಿಗೆ ವಿರೋಧ ಮಾಡಬೇಕು, ಕಾಂಗ್ರೆಸ್ಗೆ ವಿರೋಧ ಮಾಡಬೇಕು ಅಂತ ಹೇಳ್ತಿಲ್ಲ. ನೀವೇ ಒಂದು ಮೀಡಿಯಾದವ್ರು ಒಂದು ಸಲ ಇಟ್ಕೊಂಡು ಹೋಗ್ರಿ, ಮೈಕ್ ಗೊತ್ತಾಗುತ್ತೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಈ ಸರ್ಕಾರ ಬಂದಾಗಲಿಂದ ಅಭಿವೃದ್ಧಿ ಶೂನ್ಯ, ದಿವಾಳಿ ಆಗಿದೆ. 2ನೇ ಸ್ಥಾನದಲ್ಲಿ ಇದು ಕರ್ನಾಟಕ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಮೊನ್ನೆ ಎಕನಾಮಿಕ್ಸ್ ವರದಿ ಒಳಗಡೆ ನಾನು ಓದಿದಾಗ 10ನೇ ಸ್ಥಾನಕ್ಕೆ ಬಂದಿದೆ. ಇದೇ ಸಿದ್ದರಾಮಯ್ಯ ಇನ್ನೊಂದು 3 ವರ್ಷ ಇದ್ದರೆ ಇದು 30ನೇ ರಾಜ್ಯ ಕಡೇ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸಂಬಳ ಕೊಡೋಕ್ಕೂ ದುಡ್ಡಿಲ್ದಂಗೆ ದಿವಾಳಿ ಮಾಡಿ ರಾಜ್ಯನ ಅಧೋಗತಿಗೆ ಹಾಕಿ ಬಿಕಾರಿ ಮಾಡಿ ಕರ್ನಾಟಕ ಜನನ ಈ ಕಾಂಗ್ರೆಸ್ ಸರ್ಕಾರ ಹೋಗುತ್ತೆ.